ನೋಡಿ ನಮ್ಮ ಡ್ಯಾಡಿಗೆ ನಡೆಯೋಕ್ಕಾಗಲ್ಲ, ಇಲ್ಲಿ ಕೂರಿಸಿದ್ದೀವಿ ನಾವೆಲ್ಲ. ಅಲ್ಲಿ ಒಳಗಡೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ವೆಯ್ಟ್ ಮಾಡಿಕೊಂಡು 1 ಅವರ್ ಆದಮೇಲೆ ಬಂದರೆ ಹಿಂಗೆ ಜೊತೆಲಿ ಕರ್ಕೊಂಡು ಹೋಗ್ಬೋದಂತೆ. ಅಲ್ಲೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಏನಾಗಿದೆ ಅಂದರೆ ಮ್ಯಾಟ್ರು, ನಮ್ಮ ಡ್ಯಾಡಿ ನಮ್ಮನ್ನ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ನಾನು ಫೋನ್ ಲಾಕರಲ್ಲಿ ಇಕ್ಕಿದೆ, ಅವ್ರು ಯಾರು ತೊಗೊಂಡಿಲ್ಲ. ನಾನು ಲಾಕರ್ ತೊಗೊಂಡ್ಮೇಲೆ ರೂಮಿಗೆ ಫೋನ್ ಮಾಡಿದ್ಮೇಲೆ ಗೊತ್ತಾಯಿತು. ಇವಾಗ ಅವ್ರು ಎಲ್ಲಿದ್ದಾರೆ ಹುಡುಕ್ಬೇಕು. ರೂಮ್ ಇಲ್ಲಿ ಇರ್ಬೋದು ಅಂದ್ಕೊಂಡಿದ್ರೆ ಇಲ್ಲೂ ಬಂದಾಗಿದ್ದಿಲ್ಲ, ರೂಮ್ಗೆ ಹೋಗಿರ್ತಾರೆ ಅಂತ. ರೂಮಿಗೆ ಫೋನ್ ಇಸ್ಕೊಂಡು ಫಸ್ಟು ರೂಮಿಗೆ ಫೋನ್ ಮಾಡಿದೆ, ಅಲ್ಲೂ ಇಲ್ಲ. ಅಲ್ಲಿ ಅಡ್ವಾನ್ಸ್ಮೆಂಟ್ ಮಾಡ್ತಾರೆ ಇಲ್ಲೆಲ್ಲೋ. మా డాడీ నాగరాజు, మా అన్న పేరు నందకృష్ణ, బెంగళూరు. ఓం నమో వెంకటేశాయ. భక్తులకు విజ్ఞప్తి, నాగరాజు గారు, నందకృష్ణ గారు, ఊరు బెంగళూరు. తమ రచన ఉన్నాను. శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి ఆదిత్య నారాయణ గారిని కలుసుకోవాల్సిందిగా కోరుచున్నాము. ఎల్లిదరో ఏనో విశాఖపట్నం. వీరు శ్రీవారి ನೋಡಿ ಅಲ್ಲಿದೆ ಕಲ್ಯಾಣ ಕಟ್ಟೆ. ವರಾಲ್ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ವಿ. ಇದಾದಮೇಲೆ ನಾವು 300 ರೂಪೀಸ್ ಟಿಕೆಟ್ ಕೊಟ್ಟಿದ್ದಾರೆ, ಅಲ್ಲಿ ದರ್ಶನ ಮಾಡ್ತೀವಿ. ನೋಡಿ ನಮ್ಮ ಡ್ಯಾಡಿಗೆ ನಡೆಯೋಕ್ಕಾಗಲ್ಲ, ಓಪನ್ ಹಾರ್ಟ್ ಆಗಿದೆ, ಸರ್ಜರಿ ಅಂದ್ಬಿಟ್ಟು ಇಲ್ಲಿ ಕೂರಿಸಿದ್ದೀವಿ ನಾವೆಲ್ಲ. ಅಲ್ಲಿ ಒಳಗಡೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ವೆಯ್ಟ್ ಮಾಡಿಕೊಂಡು 1 ಅವರ್ ಆದಮೇಲೆ ಬಂದರೆ ಹಿಂಗೆ ಜೊತೆಲಿ ಕರ್ಕೊಂಡು ಹೋಗ್ಬೋದಂತೆ. ಅಲ್ಲೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಮ್ಮ ಡ್ಯಾಡಿ ಅಂತೂ ಇಲ್ಲೇ ಒಳಗಡೆ ಕೂರಿಸ್ಬಿಟ್ಟು ನಾವಿವಾಗ 300 ದರ್ಶನ ಕ್ಯೂಗೆ ಎಂಟ್ರಿ ಆಗ್ತೀವಿ. ನೋಡಿ ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡೋಂಗಿಲ್ಲ, ಒಂದು ಕೈಯಲ್ಲಿ ಇಟ್ಕೊಂಡು ಹೋಗ್ತವ್ರೆ ಇಬ್ಬರು. ನೋಡಿ ಎಲ್ಲ ಬಿಚ್ಚತವ್ರೆ ಚಪ್ಪಲಿಗಳು, ಗೊತ್ತಿಲ್ದಿರ ಬಂದ್ಬಿಟ್ಟವ್ರೆ. ಎಲ್ಲ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಗುರು. ಇವಾಗ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಡ್ಯಾಡಿನ ಅಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀವಿ. ನಮ್ಮನ್ನ ಫುಲ್ಲು ಒಳಗಡೆ ಹೋಗಿ ರೌಂಡ್ ಹಾಕ್ಕೊಂಡು ಬರ್ತಾರೆ. ನಾವು ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ದು ಬುಕ್ ಮಾಡಿಲ್ಲ, ಬುಕ್ ಮಾಡಿದರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಇವಾಗ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ಕೂರಿಸಿದ್ದಾರೆ. ನಾವೆಲ್ಲ ದರ್ಶನ ಮಾಡಿಕೊಂಡು ಸೀಲ್ ಹೊಡಿಸ್ಕೊಂಡು ಆ ಟಿಕೆಟ್ ಮೇಲೆ ಸೈನ್ ಹಾಕಿಸ್ಕೊಂಡ್ಬಂದರೆ ಆಮೇಲೆ ಹೊರಗಡೆ ಬಿಡ್ತಾರೆ ನಮ್ಮ ಡ್ಯಾಡಿ ಜೊತೆ ನಮ್ಮ ಅಣ್ಣನ. ನೋಡಿ ಬೆಳಿಗ್ಗೆ ಮುಖ ತೊಳೆದಿದ್ದು ಸ್ನಾನ ಮಾಡಿದಾಗ ಹೋಮ ಮಾಡಿದ್ದಕ್ಕೆ ಹಿಂಗಿದ್ದೀವಿ. ಇವಾಗ ಕೂರಿಸ್ಬಿಟ್ಟು ಇವಾಗ ನಾವು ಮತ್ತೆ 300 ಕ್ಯೂ ಹೋಗ್ತಾ ಇದ್ದೀವಿ. ಕ್ಯೂ ಹತ್ರ ಬನ್ನಿ, ಅಲ್ಲಿ ಮುಂದೆ ಹೋಗಿ ನೋಡೋಣ ಏನಾಗುತ್ತೆ. ನೋಡುಗರು, ಇವಾಗ ನಾವು 300 ರೂಪೀಸ್ ದರ್ಶನದ ಎಂಟ್ರಿ ಟಿಕೆಟ್ಗೆ ಎಂಟ್ರಿ ಮಾಡಿದ್ದೀವಿ. ಇದೆಲ್ಲಿ ಅಂತ ಯಾಕಂದರೆ ನನಗೆ ಒಂದೊಂದು ಟೈಮ್ ಒಂದೊಂದು ಕಡೆ ಕಳಿಸ್ತಾರೆ. ನಾನು ಹೆಂಗೆ ಕರೆಕ್ಟಾಗಿ ನೋಡಿಸ್ಲಿ, ಒಂದೊಂದು ತಿಂಗಳು ಒಂದೊಂದು ಕಡೆ, ಒಂದೊಂದು ವಾರ ಒಂದೊಂದು ಕಡೆ ಓಪನ್ ಇರುತ್ತೆ, ಬೋರ್ಡೆಲ್ಲ ಚೇಂಜ್ ಮಾಡ್ತಾರೆ. ಸೊ ಅದೇ ನೀವು ಬಂದಾಗ ನೀವು ಕೇಳಿ ನಿಮ್ಗೆ ಯಾರು ಟಿಕೆಟು ಅಂತ, ಅವರೇ ಹೇಳ್ತಾರೆ ದರ್ಶನ. ಇಲ್ಲ ಈ ಥರ ಜೀಪ್ಗಳಿದ್ರೆ ಜೀಪು ಕರ್ಕೊಂಡೋಗಿ ಬಿಡ್ತಾರೆ. ನಿಮ್ಮದೇ ಗಾಡಿ ಇದ್ದರೆ ಕೇಳ್ಕೊಂಡು ಬಂದುಬಿಡಿ ಆರಾಮಾಗಿ. ನಾನು ಒಂದು ಟೈಮ್ ಈ ಕಡೆಯಿಂದನೂ ಬಂದಿದ್ದೀನಿ. ಜನ ಜಾಸ್ತಿ ಇದ್ದರೆ ದೂರ ಮಾಡ್ತಾರೆ, ಜನ ಕಮ್ಮಿ ಇದ್ದರೆ ಹತ್ರ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಬನ್ನಿ, ನಾವು 5 ಜನನೂ ದರ್ಶನ ಮಾಡಿಕೊಂಡು ನಮ್ಮ ಡ್ಯಾಡಿ ಅಲ್ಲಿ ಕೂತಿರ್ತಾರೆ ಎಕ್ಸಿಟ್ ಹತ್ರ, ಅವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸ್ಬಿಟ್ಟು ಲಾಡು ತಗೊಂಡು ತಿನ್ನೋಣ. ಗೋವಿಂದ. ಇವಾಗ ಕರೆಕ್ಟಾಗಿ 4:15 ಎಂಟ್ರಿ ಆಗಿದ್ದೀವಿ ಕ್ಯೂ ಒಳಗಡೆ. ನೋಡೋಣ ಎಷ್ಟೊತ್ತಿಗೆ ಆಚೆ ಬಂದು ಮೊಬೈಲ್ ತೊಗೊತೀನಿ ಅಂತ. ಮಳೆ ಬಂದುಬಿಟ್ಟಿದೆ, ಅದರಿಂದ ಈ ಥರ. ಇವ್ರಿಗೆಲ್ಲ ಗೊತ್ತಿಲ್ಲ, ನಾವು ಸೀನಿಯರು, ನಮಗೆ ಗೊತ್ತು ಎಲ್ಲಿಗೆ ಇಕ್ಬೇಕು ಮೊಬೈಲ್ ಅಂತ. ಅಲ್ಲಿಗೆ ಬಿಟ್ಟು ಹೋಗೋಣ ಬನ್ನಿ, ಹೋಗೋಣ 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 ಹೋಗೋಣ. ಬರೋ ಮೊಬೈಲ್ ಕೌಂಟ್ರಿಗೆ ಬಂದುಬಿಟ್ಟೆ. ಎಷ್ಟು ಬೇಕು 10 ನಿಮಿಷದೂ ಬಂದಿಲ್ಲ. ಮೊಬೈಲಲ್ಲಿ ಇಕ್ಬಿಡ್ತೀನಿ, ಲಗೇಜ್ ಇದ್ದರೆ ಲಗೇಜಿಗೆ ಬಿಡ್ತೀನಿ. ಬನ್ನಿ ಟೋಕನ್ ಕೊಯ್ಸ್ಕೊಂಬರ್ತೀನಿ. ನೋಡುಗರು, ಇವಾಗ ಆಚೆ ಬಂದು ಫೋನ್ ಇಸ್ಕೊಂಡು ಸ್ವಿಚ್ ಆನ್ ಮಾಡಿದೆ. ಬನ್ನಿ ಕೆಳಗಡೆ ಹೋಗಿ ಮಾತಾಡೋಣ. ನೋಡಿ ಇಲ್ಲೇ ಫೋನ್ ಇಸ್ಕೊಂಡಿದ್ದು. ಇವಾಗ ಟೈಮು 7:15, ಆದರೆ ನಾನು ಒಳಗಡೆ ಹೋಗಿದ್ದು 4:15. ಸೊ
ಸೊ ಟೋಟಲ್ 3 ಅವರ್ ದರ್ಶನ ಆಗಿದೆ ಅಂತ ಅಂದ್ಕೊಂಬೇಡಿ. ಏನಾಗಿದೆ ಅಂತ ಕೆಳಗಡೆ ಹೋಗ್ಬಿಟ್ಟು ಹೇಳ್ತೀನಿ. ಇಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಬನ್ನಿ ಅಲ್ಲಿ ಹೋಗೋಣ. ನೋಡ್ಗುರು, ಆಂಜನೇಯ ದೇವಸ್ಥಾನ ಹತ್ರ ಇದ್ದೀನಿ. ಇಲ್ಲಿಗೆ ಬಂದೆ. ಏನಾಗಿದೆ ಅಂದರೆ ಮ್ಯಾಟ್ರು, ನಮ್ಮ ಡ್ಯಾಡಿನ ನಮ್ಮ ಅಣ್ಣ ಅಲ್ಲಿ ಸೀಲೆಲ್ಲ ಹಾಕಿಸ್ಕೊಂಡು ಹೋದರು. ಆದರೆ ಫೋನ್ ಮಾಡಿದ್ರೆ ಇನ್ನೂ ರೂಮ್ಗೆ ಹೋಗಿಲ್ಲ ಅಂತೆ. ನಮ್ಮ ಯೋಗಿ ಅವರು ಹೇಳಿದ್ರು ಡ್ರೈವರನ್ನ. ಸೊ ಇವಾಗ ಅವ್ರನ್ನ ಹುಡುಕಬೇಕು. ಅವ್ರು ಎಲ್ಲಿ ಊಟಕ್ಕೆ ಹೋಗಿದ್ರಾ, ಎಲ್ಲಿಗೆ ಹೋಗಿದ್ದಾರೆ? ನಮಗಿಂತ ಮುಂಚೆನೇ ಆಚೆ ಬಂದುಬಿಟ್ಟಿದ್ದಾರೆ ಅವರು. ನಮಗೆಲ್ಲೂ ಸಿಕ್ಕಿಲ್ಲ, ಯಾಕಂದ್ರೆ ಅವರು ಮುಂದೆ ಕಳಿಸ್ಬಿಟ್ಟು ಸಪ್ರೇಟಾಗೆ ನಾವು ಈ ಕಡೆ ಕ್ಯೂ ಅಲ್ಲಿ ಹೋದರೆ. ಅದರಿಂದ ಎಲ್ಲೋ ಹೋಗಿದ್ದಾರೋ ಗೊತ್ತಿಲ್ಲ, ಅವ್ರನ್ನ ಹುಡುಕಬೇಕು. ಇದ್ದೀನಿ ಅವ್ರನ್ನ ಹುಡುಕ್ತೀನಿ ಇರಿ ಫಸ್ಟು. ನೋಡ್ಗುರು, ನಮ್ಮ ಡ್ಯಾಡಿ ನಮ್ಮ ಅಣ್ಣ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ನಾನು ಫೋನ್ ಲಾಕರಲ್ಲಿ ಇಕ್ಕಿದೆ, ಅವ್ರು ಯಾರು ತೊಗೊಂಡಿಲ್ಲ. ನಾನು ಲಾಕರ್ ತೊಗೊಂಡ್ಮೇಲೆ ರೂಮಿಗೆ ಫೋನ್ ಮಾಡಿದ್ಮೇಲೆ ಗೊತ್ತಾಯಿತು. ಇವಾಗ ಅವ್ರು ಎಲ್ಲಿದ್ದಾರೆ ಹುಡುಕ್ಬೇಕು. ರೂಮ್ಗೂ ಹೋಗಿಲ್ಲ, ಅವ್ರ ಹತ್ರ ಫೋನ್ ಇಲ್ಲ. ಅವ್ರ ರೂಮ್ಗೆ ಏನಾದರೂ ಹೋದರೆ ಫೋನ್ ಇಸ್ಕೊಂಡು, ಇಲ್ಲ ಡ್ರೈವರನ್ನ ಇದ್ದಾರೆ ರೂಮಲ್ಲಿ, ಅವರು ಇನ್ಫಾರ್ಮ್ ಮಾಡ್ತಾರೆ ಫೋನ್ ಮಾಡಿ. ಬಟ್ ಇವಾಗ ನೋಡಬೇಕು. ಈ ತಿರುಪ್ತಿನಲ್ಲಿ ಏರಾಗ್ತಾ ಇಲ್ಲ, ಹೋಗೊಂದು ಅನೌನ್ಸ್ಮೆಂಟ್ ಮಾಡಿಸ್ಬಿಡ್ತೀನಿ ಇವಾಗ. ನನಗೆ ಗೊತ್ತಿರೋಂಗೆ ಊಟ ಮಾಡ್ಕೊಂಡು ಹೋಗಿರ್ಬೋದು, ಇಲ್ಲ ನಮಗೂ ಕಾಯ್ತಾ ಇರ್ಬೋದು. ನೋಡೋಣ, ವಿಡಿಯೋ ಆಫ್ ಮಾಡಿ ಹುಡ್ತೀನಿ ನಾನು. ನೋಡಿ, ಇಲ್ಲಿರ್ಬೋದು ಅಂದ್ಕೊಂಡಿದ್ರೆ ಇಲ್ಲೂ ಬಂದಾಗಿದ್ದಿಲ್ಲ. ರೂಮ್ಗೆ ಹೋಗಿರ್ತಾರೆ ಅಂತ ರೂಮು ಫೋನ್ ಇಸ್ಕೊಂಡು ಫಸ್ಟು ರೂಮಿಗೆ ಫೋನ್ ಮಾಡಿದೆ, ಅಲ್ಲೂ ಇಲ್ಲ. ಅಡ್ವಾನ್ಸ್ಮೆಂಟ್ ಮಾಡ್ತಾರೆ ಇಲ್ಲೆಲ್ಲೋ. ಇಲ್ಲೇ ಹೋಗಿ ನೋಡ್ತೀನಿ. ಬಂದೆ ಅನೌನ್ಸ್ಮೆಂಟ್ ಮಾಡೋಣ ಅಂತ. ಮುಂಚೆ ಇಲ್ಲಿತ್ತಂತೆ, ಇವಾಗ ಇಲ್ಲಿಲ್ಲ. ನಾವು ಅಲ್ಲೇ ಹೋಗಬೇಕು. ಅಲ್ಲೇ ಹೋಗಿ ಅನೌನ್ಸ್ಮೆಂಟ್ ಮಾಡಬೇಕು. ಆ ಕರ್ಪೂರ ಅಂಟಿಸ್ತಾರಲ್ಲ ಅಲ್ಲಿ, ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ, ಅನೌನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ನಾನೊಬ್ಬನೇ ಅವ್ರನ್ನ ಅಲ್ಲೇ ಕೂಡಿಸ್ಬಿಟ್ಟು. ಆದರೆ ಇವಾಗ ಹೊರಗಡೆ ಪೂಜೆ ಗಂಟೆನಾಗ ಮಾಡ್ತವ್ರೆ, ಅದರಿಂದ ಅನೌನ್ಸ್ ಮಾಡಲ್ಲ ಅಂತೆ. 20 ಮಿನಿಟ್ಸ್ ಆದಮೇಲೆ ಮಾಡ್ತಾರೆ. ಇಲ್ಲೇ ವೆಯ್ಟ್ ಮಾಡೋಕ್ಕೆ ಕೇಳಿದ್ದಾರೆ ನನಗೆ. వాల్పేరా కన్నడ తెలుగు. ఇది మా డాడీ పేరు నాగరాజ్, మా అన్న పేరు నందకృష్ణ. మా డాడీ నాగరాజు, మా అన్న పేరు నందకృష్ణ. బెంగళూరు. ఆదిత్య నారాయణ. తెలుగు మదర్ టంగ్ తెలుగునే. లేదంటే నాకు ఫోన్ అన్నా చేయమనండి, నా నంబర్ వాళ్ళకి ಗೊತ್ತು. అవునా, ఓకే సరే. ఓం నమో వెంకటేశాయ. భక్తులకు విజ్ఞప్తి, నాగరాజు గారు, నందకృష్ణ గారు, ఊరు బెంగళూరు, తమ రచన ఉన్నాను. శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి ఆదిత్య నారాయణ గారిని కలుసుకోవలసిందిగా కోరుచున్నాము. నాగరాజు గారు, నందకృష్ణ గారు, ఊరు బెంగళూరు, మీరు శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి ఆదిత్య నారాయణ గారిని కలుసుకోవలసిందిగా కోరుచున్నాము. సిహెచ్ అప్పలనాయుడు గారు, ఊరు విశాఖపట్నం, మీరు శ్రీవారి ఆలయం ఎదురుగా ఉన్న ప్రసార కేంద్రం మురళీకృష్ణ గారిని ನೋಡ್ಗುರು, ಇವಾಗ ಅನೌನ್ಸ್ ಮಾಡಿಸ್ದೆ, ನೋಡಬೇಕು ಎಲ್ಲಿದ್ದಾರೋ ಏನೋ. ರೂಮ್ಗಾದ್ರೂ ಹೋದ್ರೆ ಮೆಸೇಜ್ ಸಿಗುತ್ತೆ, ಇಲ್ಲಾದ್ರೂ ಬಂದರೆ ವೇಟ್ ಮಾಡ್ಬೋದು. ನೋಡೋಣ. ಎಲ್ಲ ಗೋವಿಂದನ ಮಹಿಮೆ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಡ್ರೈವರ್ ಅವ್ರು ಫೋನ್ ಮಾಡಿದ್ರು ಕರೆಕ್ಟಾಗಿ ನನಗೆ. ಯಾವಾಗಲೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗೋಲ್ಲ ನಾವು. ಇವಾಗ ಸ್ವಲ್ಪ ಖುಷಿ ಆಯಿತು. ಇವಾಗ ಅವ್ರನ್ನ ಕರ್ಕೊಂಡು ನಮ್ಮ ರೂಮ್ ಹತ್ರ ಹೋಗೋಣ ಬನ್ನಿ. ಪಾಪ ಕಾಯ್ತವ್ರೆ, ಅವರು ಟೆನ್ಷನ್ ಆಗಿಬಿಟ್ಟವ್ರೆ. ಅವರು ಹುಡುಕ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಕೂತ್ಕೊಂಡಿರೋ.
ಇವಾಗ ಅವ್ರನ್ನ ಕರ್ಕೊಂಡು ಹೋಗೋಣ. ಅನೌನ್ಸ್ಮೆಂಟ್ ಮಾಡಿದ್ದೆಲ್ಲ ಕೇಳಿದ್ದೀರಾ, ಎಲ್ಲ ಹೇಳಿದ್ನಲ್ಲ, ಯಾವಾಗ ಎಲ್ಲಿ ಏನು ಸಿಗಬೇಕು, ಯಾರು ಸಿಗ್ತಾರೋ ಯಾರಿಗೂ ಗೊತ್ತಿಲ್ಲ, ಯಾರು ತಪ್ಪಿಸ್ಕೊಂಡಿರ್ಬೋದು. ಆದರೆ ಅವ್ರಿಗೆ ಅನೌನ್ಸ್ಮೆಂಟ್ ಕೇಳಿಸಿರಲ್ಲ. ನಾನು ಹೇಳ್ದಂಗೆ ಮೋಸ್ಟ್ಲಿ ಎಲ್ಲೋಗಿರ್ತಾರೋ ಗೊತ್ತಿಲ್ಲ, ಊಟ ಮಾಡ್ಕೊಂಡು ಬಂದಿರ್ತಾರೆ. ಬನ್ನಿ ಹೋಗೋಣ ಇವಾಗ. ಹಲೋ, ರೂಮಕ್ಕೆ ಬಂದಿದ್ದಾರೆ, ಬನ್ನಿ ಹೋಗೋಣ. ನೀವು ಮಾಡ್ತಾ ಇದ್ದೀರಿ, ಥ್ಯಾಂಕ್ಸ್. ನೋಡಿ, ನಮ್ಮ ಅಪ್ಪ ಹತ್ರ ಮಾತಾಡಿದೆ. ಇವಾಗ ಮತ್ತೆ ನಾನು ಲಾಡು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಲಾಡು ಅವ್ರು ತೊಗೊಂಡಿದ್ರಂತೆ, ಇಲ್ಲೇ ಕಾಯ್ದಿದ್ದಾರೆ 1 ಅವರು. ನಾವು ಒಳಗಡೆ ಕೂತ್ಕೊಂಡಿದ್ರೆ ಆಮೇಲೆ ಅವರು 1 ಅವರ್ ಕಾಯ್ದು ಹೋಗಿದ್ದಾರೆ. ಹಂಗೆ ಲಾಡು ಎಲ್ಲ ತೊಗೊಂಡು ರೂಮ್ಗೆ ಹೋಗಿ ಫೋನ್ ಮಾಡಿದ್ದಾರೆ ಟಕ್ಕಂತ. ಓಕೆ ಬನ್ನಿ ಇವಾಗ ಲಾಡು ತೊಗೊಂಡು ಅವ್ರನ್ನ ಮೀಟ್ ಮಾಡೋಣ. ನೋಡಿ, 5 ರೂಪಾಯಿ ಒಂದು ಕವರ್ ಕೊಟ್ಟು ತೊಗೊಂಡಿದ್ದೀನಿ. ನಮ್ಮ ಅಣ್ಣ 16 ಲಾಡು ತೊಗೊಂಡಂತೆ. ಫೋನ್ ಮಾಡಿದೆ, ಎಲ್ಲ ಕೌಂಟ್ರು ಕ್ಲೋಸ್ ಮಾಡಿಬಿಟ್ಟವ್ರ. ಎಷ್ಟೋ ಅಂದಿತ್ತು ನೋಡಿದ್ರು. ಲಾಡುಗೆ ಡಿಮ್ಯಾಂಡ್ ಇಲ್ವಾ? ಲಾಡುಗೆ ಡಿಮ್ಯಾಂಡ್ ಇಲ್ವಾ? ಇಲ್ಲೂ ಕೊಡ್ತಾ ಇದ್ದಂಗೆ ಇಲ್ಲ, ಮೂಮೆಂಟೇ ಇಲ್ಲ. ಸ್ಟಾಪ್ ಮಾಡೋರ ಇದ್ದಾರೆ ಅಲ್ಲಿ. 50 ರೂಪಾಯಿ ಒಂದು ಲಾಡು. ಎಷ್ಟು ಕ್ಯಾಶ್ ಕೊಡ್ತೀವೋ ಅಷ್ಟು ಲಾಡು. ನೋಡೋಣ. ಫಸ್ಟ್ ಟೈಮ್ ಏನೋ ಕ್ಲಾಸ್ ಮಾಡಿ ಕಾಯಿಸ್ತವ್ರೆ ಒಂದೇ ಕೌಂಟ್ರಲ್ಲಿ, ಬೇರೆ ಎಲ್ಲೂ ಕೊಡ್ತಾ ಇಲ್ಲ. ಏನೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇವಾಗ ಪುಡಿ TTD ಎಂಪ್ಲಾಯ್ಸ್ ಅಂತೆ. ಓಡೋ ನೋಡಿದ್ರೆ ಲಾಡು ಹೊತ್ತಾಕಿಲ್ಲ. ಆ ಕಡೆ ಲಾಡು ಏನಕ್ಕರು ವಡ ಇದೆ. ಸ್ಟಾಫ್ ಮಾತ್ರ ನೀರು ನಿಲ್ಸ್ಕೊಂಡೆದ ಪಬ್ಲಿಕ್ ಪಬ್ಲಿಕ್ ಲಾಡು ಹೇಳ ಗುರು. ಇದು ಒಡೆದು ಗುರು, ದೋಸೆದು ಸ್ಟಾಫಿಗಷ್ಟೇ. ನಾವೇನಕ್ಕೆ ನಿಂತಿದ್ದೀವಿ? ಕೆಳಗಡೆ ಹೋಗ್ತೀರ? ಕೆಳಗಡೆ ಹೋಗೋಣ ಬನ್ನಿ. ಕೆಳಗಡೆ ಏನೋ ಕ್ಲೋಸ್ ಇದೆ ಅಂತ. ಹಾಂ, ಇದು ಯಾರು ಇಲ್ಲ, ಅದೇ ಡೌಟು. ತಿರುಪತಿನಲ್ಲಿ ಲಾಡುಗೆ ಡಿಮ್ಯಾಂಡ್ ಇಲ್ವೋ? ಓ ಮೈ ಗಾಡ್ ಅಂದ್ಕೊಂಡೆ. ಆದರೆ ಲಾಡು ನಾನಿರೋ ಗಂಟ ಲಾಡುಗೆ ಡಿಮ್ಯಾಂಡ್ ಐತೆ ಗುರು ಅಂತ ಹೇಳ್ತವ್ರೆ. ನಾವೇ ರಾಂಗ್ ರೂಟಲ್ಲಿದ್ದೀವಿ. ಕೆಳಗಡೆ ಹೋಗ್ಬೇಕು. ಅಲ್ಲಿ ನಿಂತ್ಕೊಂತೀರ. ವಡೆ ದೋಸೆ TTD ಎಂಪ್ಲಾಯ್ ಮಾತ್ರ. ಬೋರ್ಡ್ ನೋಡಿದ್ಮೇಲೆ ಡೌಟ್ ಬಂತು ನನಗೆ. ಇಡಲೇ ಇದು ಎಲ್ಲ ಕ್ಲಾಸ್ಡ್. ಏನು ಗುರು, ಎಲ್ಲ ಕಡೆ ಕ್ಲಾಸ್ ಮಾಡ್ಕೊಂಡು ಏನು ಲಾಡುಗಳು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡೋರ? ಇಲ್ಲ, ಸೇಲ್ಸ್ ಸ್ಟಾಪ್ ಮಾಡೋರ? ಬರ್ರಿ ಇಲ್ಲಿ ನಿಲ್ಸ್ಕೊಂಡವ್ರೆ. ನೋವು ಹಾಕ್ಕೊಂಡ್ರೆ ಏನು ಹಾಕ್ಕೊಂಡ್ರು? ಬಿಗ್ ಲಾಡು 200, ಸ್ಮಾಲ್ ಲಾಡು 50. ಆಡೆ ಒಂದು ಮಾಮ ನೋಡಿ, ಇಲ್ಲಿ ಲಾಡು ತೊಗೊಂಡಿದ್ದೀವಿ. ಲಾಡು ಇದ್ರಲ್ಲಿ 10 ಲಾಡು, ಇದ್ರಲ್ಲಿ 5 ಲಾಡು. ರೂಮಲ್ಲಿ ಒಂದು 16 ಲಾಡು ಇದೆ. ಬನ್ನಿ ಹೋಗೋಣ ಇವಾಗ. ಆದರೆ ಈ ಸತಿ ಯಾರಿಗೂ ಲಾಡುಗಳು ಕೊಡಲ್ಲ. ನೀವೇ ಬಂದು ದರ್ಶನ ಮಾಡ್ಕೊಂಡು ಲಾಡು ತೊಗೊಳ್ಳಿ. ಈ ಸತಿ ಯಾರಿಗೂ ಲಾಡು ಕೊಡ್ತಾ ಇಲ್ಲ ನಾನು. ನಿಮಗೆ ಲಾಡು ಬೇಕಂದರೆ ನೀವೇ ಬಂದು ಲಾಡು ತೊಗೊಂಡು ಹೋಗಬೇಕು. ಯಾಕೆಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಲಾಡುಗಳೆಲ್ಲ ಖಾಲಿ ಆಗೋಗಿತ್ತು ಲಾಸ್ಟ್ ಟೈಮು. ಅದೇ ಈ ಸತಿ ನೀವು ಕೇಳಿದ್ರು ನೋಡು ಕೊಡೋಕ್ಕಾಗಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ನಾನು ತೊಗೊಂಡಿದ್ದೆ ಕಮ್ಮಿ. ನೋಡೋಣ ನೆಕ್ಸ್ಟ್ ಟೈಮು ಬೇಕಿದ್ರೆ ಮುಂಚೆನೇ ಹೇಳಿ, ಏನಾದರೂ ಟ್ರೈ ಮಾಡ್ಬೋದು. ಓಕೆ ಬನ್ನಿ ಇವಾಗ ಮುಂದೆ ಹೋಗೋಣ.
ನೋಡ್ಬರೋ ತಿರುಪತಿ ಈ ಸರ್ತಿ ನೀಟಾಗಿ ನೋಡಿಸಿಲ್ಲ. ತಿರುಪತಿ ಗೋಪುರ ಮುಂದೆ ಹಿಂದೆ ಆಚೆ ಈಚೆ ಎಲ್ಲ, ಆದರೆ ನಮ್ಮ ಡ್ಯಾಡಿ ನಮ್ಮ ಅಣ್ಣನ ಹುಡುಕೋದ್ರಲ್ಲಿದೆ. ಸೊ ನಿಮ್ಗೇನಾದರೂ ಆ ಥರ ನೋಡ್ಸಿಲ್ಲ ಅಂದ್ರೂ ನಮ್ದು ಎಷ್ಟೊಂದು ವಿಡಿಯೋ ಇದೆ, 3-4 ಬರೀ ಇಲ್ಲೇ ಇದೆ. ಇಲ್ಲಿ ತೆಗ್ದಿರೋ, ಇಲ್ಲ ಅಂದರೆ ಇಲ್ಲೇ ತೆಗ್ದಿರೋ ವೀಡಿಯೋಗಳು ನೀವು ಚೆಕ್ ಮಾಡ್ಬೋದು. ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ಗಳು ಮಾಡಿರ್ತೀನಿ. ಆ ಇಯರ್ದು ನಾವು ಬಂದಿರೋ ಟ್ರಿಪ್ಪು, ಪಾದಯಾತ್ರೆ ಇಲ್ಲ ಫ್ಯಾಮಿಲಿ ಟ್ರಿಪ್ಪು ಅಂತ. ಫ್ಯಾಮಿಲಿ ಟ್ರಿಪ್ ಇದೆ ವ್ಲಾಗ್ ಮಾಡಿರೋದು. ನಾನು ನಮ್ಮಣ್ಣ ಬಂದಿರೋದು ಮಾಡಿದೆ ಫಸ್ಟು, ಅದೆಲ್ಲ ನೋಡ್ಕೊಬೋದು ನೀವು. ಆದರೂ ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಗುರುವಾರ ರಾತ್ರಿ 9 ಗಂಟೆ ಆಗ್ತಾ ಬಂತು, ಇನ್ನು 3 ನಿಮಿಷ ಇದೆ. ಸೊ ಜನ ಹೆಂಗಿದ್ದಾರೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಮೊನ್ನೆ ರೀಲ್ಸಲ್ಲೆಲ್ಲ ಆಗಿಬಿಟ್ಟಿದ್ರು, ಶನಿವಾರ ಭಾನುವಾರ ಎಲ್ಲ ನೋಡಿಬಿಟ್ಟು ಫುಲ್ಲು ಜನ ಇದ್ದಾರೆ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆರಾಮಾಗಿ ದರ್ಶನ ಆಯಿತು. ದರ್ಶನ ಎಷ್ಟೊತ್ತಿಗಾಯ್ತು ಅಂದರೆ ಕರೆಕ್ಟಾಗಿ ನಮ್ಗೆ 1.5 ಅವರ್ ದರ್ಶನ ಆಗೋಯ್ತು. ಆದರೆ 1 ಅವರ್ ಒಳಗಡೆ ಕೂತಿದ್ರಿ ನಾವು. ಸೊ ಇವಾಗ ಬನ್ನಿ ಊಟ ಗೀಟ ಮಾಡಿಕೊಂಡು ಹೋಗೋಣ. ಗುರು ನಮ್ಮ ಅಣ್ಣಗೆ ಹೇಳಿದ್ದೀನಿ, ನಮ್ಮ ಅಣ್ಣಗೆ ನಮ್ಮ ಡ್ಯಾಡಿಗೆ ಬನ್ನಿ ಇಲ್ಲೇ ಲಾಸ್ಟ್ ದಿನ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಹೋಟ್ಲಲ್ಲೆಲ್ಲ ಬೇಡ, ಮತ್ತೆ ಯಾವಾಗ ಬರ್ತಿರೋ ಏನೋ, ಅನ್ನ ಸಾಂಬಾರು ತಿನ್ನೋಕೆ ನಾಳೆನೂ ಇರೋಲ್ಲ ಅಂದ್ರಿ. ಸೊ ಬಂದಿದ್ದಾರೆ, ಇಲ್ಲೆಲ್ಲ ಇದ್ದಾರೆ, ನೋಡೋಣ ಬನ್ನಿ ಎಲ್ಲಿದ್ದಾರೆ ಇವರು ಅಂತ. ಮೆಟ್ಲು ಇಳಿದ್ಬಿಟ್ಟಿರಿ ಅಂತ ಇಲ್ಲೇ. ಡ್ರೆಸ್ ಚೇಂಜ್ ಮಾಡೋರು ಕರೆಂಟ್ ಬೇರೆ ಹೊಟ್ಟಾಯ್ತಲ್ಲ ಬಾಸ್. ಎಲ್ಲಿದ್ದಾರೆ ಫೋನ್ ಮಾಡಬೇಕು, ನೋಡೋಣ ಅದ್ರ ಮುಂಚೆನೇ ಸಿಗ್ತಾರೆ. ನೋಡ್ಗುರು ಕರೆಂಟ್ ಹೋಗ್ತಾ ಇದೆ. ಬರ್ತಾರೆ ಎಲ್ಲಿ ನೋಡಿ, ಇವರೇ ತಪ್ಪಿಸ್ಕೊಂಡ್ಬಿಟ್ಟಿದ್ದು ಇಬ್ರು. ಲಾಸ್ಟಲ್ಲಿ ಒಂದ್ಸತಿ ಊಟ ಮಾಡ್ಕೊಳೋಣ, ಆದರೆ ಬೆಳಿಗ್ಗೆ ಟಿಫನು ಮಾಡ್ಕೊಳೋಣ. ಈ ಲೈನ್ ಫುಲ್ಲು ಒಂದು ನಾವೇ ಕೂತಿದ್ದೀವಿ. ಲಾಸ್ಟಲ್ಲಿ ಒಂದು ತಾತ ಕೂತಿದ್ದಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಲ್ಲದನ ಮಾತ್ರ ಅದೇ ಟೇಸ್ಟ್, ಲಾಡು ಥರ ಸೂಪರಾಗಿರುತ್ತೆ. ಪೊಂಗಲ್ ಜಾಸ್ತಿ ಬಿಟ್ಟವ್ರಲ್ಲ ಬ್ರೋ. ಊಟ ಮಾಡಿಕೊಂಡು ರೂಮ್ಗೆ ಹೋಗ್ಬೇಕು. ಇವರೆಲ್ಲ ಒನ್ ವೇನಲ್ಲಿ ಬಂದು ಬ್ಲಾಕ್ ಮಾಡ್ತಾವ್ರೆ ಇಲ್ಲಿ. ಯಾರಿಗರು ಇವ್ರಿಗೆಲ್ಲ ಕಲಿಸಿದ್ದು ಮೇಲ್ಗಡೆಗೆ? ಫ್ಯಾಮ್ಲಿ ಇನೋವಾ ಅವನು ಬಂದ್ಬಿಟ್ಟವನೆ. ಏನದು ಸರಿ ಬನ್ನಿ ಇವಾಗ ಹಂಗೆ ರೌಂಡ್ ಹೊಡ್ಕೊಂಡು ಮಲ್ಕೋ ನನ್ನ ರೂಮ್ಗೆ ಹೋಗಿ.